ಖಾತೆ ಅಂದ್ರೇನು, ಈ ಸ್ವತ್ತು ಅಂದ್ರೇನು, ಪಂಚಾಯತಿಯಲ್ಲಿ ಏನೇನು ಸೌಲಭ್ಯ ಬರುತ್ತೆ. ಈಗ ಉದಾಹರಣೆಗೆ ಅಂಬೇಡ್ಕರ್ ನಿಗಮ ಅಂತಿದೆ, ಆ ನಿಗಮದಲ್ಲಿ ಏನೇನು ಸೌಲಭ್ಯ ಬರುತ್ತೆ, ಆ ಸೌಲಭ್ಯಗಳು ಹಳ್ಳಿ ಜನರಿಗೆ ಸಿಗ್ತಾ ಇಲ್ಲ ಅಂತ. ಕೊಳವೆ ಬಾವಿ ಇರ್ಬೋದು, ವಾಲ್ಮೀಕಿ ನಿಗಮ, ದೇವರಾಜಸ್ವ ನಿಗಮ, ನೂರಾರು ಯೋಜನೆಗಳು ಬರ್ತಾ ಇದೆ. ಈಗ ಸ್ವಸಹಾಯ ಗುಂಪುಗಳಲ್ಲಿ ಅನೇಕ ಸೌಲಭ್ಯಗಳು ಬರ್ತಾ ಇದೆ. ಉದಾಹರಣೆಗೆ ಯಾವುದೋ ಉಪ್ಪಿನಕಾಯಿ ಘಟಕ ಮಾಡಿದ್ರೆ, ಇಲ್ಲ ಅಡಿಕೆ ತಟ್ಟೆ ಘಟಕ ಮಾಡ್ಕೊಂಡ್ರೆ 10 ಜನ 3 ಲಕ್ಷ ಸಬ್ಸಿಡಿ ಇದೆ, ಗೊತ್ತಾ? ಅದು ಪಂಚಾಯತಿಯಲ್ಲಿ ಅದು ಸ್ವಸಹಾಯ ಸಂಘದಲ್ಲಿ ದುಡ್ಡಂತೂ ಬರ್ತಾ ಇದೆ. ಅದು ಯಾವ ಗುಂಪಿಗೆ ಕೊಡ್ತಾ ಇದ್ದಾರೆ, ಯಾರಿಗೆ ಕೊಡ್ತಾ ಇದ್ದಾರೆ, ನಾವಿನ್ನೂ ತಿಳ್ಕೊಂಡಿಲ್ಲ. ನಾವೀಗ ತಿಳ್ಕೊಂಡು ಅವ್ರ ಹತ್ರ ಬುಕ್ಸ್ ತೆಗೆದು ಹೋದ ವರ್ಷ ಯಾರು ಕೊಟ್ಟೆ, ಈ ವರ್ಷ ಯಾರು ಕೊಟ್ಟೆ, ಈ ವರ್ಷ ನಮಗೆ ಕೊಡಬೇಕು ಅಂತಕ್ಕಂಥ ಕೇಳಬೇಕಲ್ವಾ? ಪಂಚಾಯತಿಗಂತೂ ದುಡ್ಡು ಬಿಡುಗಡೆ ಆಗ್ತಾನೆ ಇದೆ, ಎಲ್ಲ ಪಂಚಾಯತ್ಗಳಲ್ಲೂ ಸರ್ಕಾರ ಮಾಡ್ತಾ ಇದೆ. ಆ ಒಂದು ಯೋಜನೆಗಳನ್ನ ನಾವು ಮಾಡ್ಕೊಂಡಿದ್ದೆ ಆದರೆ ಬಡವರಿಗೆ ಅಂತಾನೆ ಇರೋದು. ಕೇಳಿಮ್ಮ, ಬಡವರಿಗೆ ಅಂತ ಯೋಜನೆ ಇರೋದು, ಅದರಲ್ಲೂ ವಿಧವೆಯರಿಗೆ, SC/LTಗೆ, ಅಂಗವಿಕಲರಿಗೆ, ತೀರಾ ಬಡತನದ ರೇಖೆ ಇರ್ತಕ್ಕಂಥ ಜನರಿಗೆ ಸೌಲಭ್ಯಗಳಿರೋದು. ಆ ಸೌಲಭ್ಯ ನನ್ನಂತ ದುಂಡಿಗಿರೋನು ಬಳಸ್ಕೊಳ್ತಾ ಇದ್ದಾರೆ. ನಾವು ಕೇಳ್ತಾ ಇಲ್ಲ. ಕೇಳಿದ್ರೆ ಮಾತ್ರ ಪಂಚಾಯತಿಲಿ ನಿಮ್ಮ ಹಕ್ಕುಗಳು ಗೊತ್ತಾಗ್ತದೆ. ಒಂದು ವೇಳೆ ನಿಮಗೆ ಗೊತ್ತಾಗಲ್ಲ, ನಾನು ಕೇಳ್ತೀನಿ ನಿಮ್ಮ ಪರವಾಗಿ, ನಾನು PDO ಕೇಳ್ತೀನಿ, ತಹಸೀಲ್ದಾರ್ ಕೇಳ್ತೀನಿ, ಜಿಲ್ಲಾಧಿಕಾರಿ ಕೇಳ್ತೀನಿ, ಮುಖ್ಯಮಂತ್ರಿ ಕೇಳ್ತೀನಿ, ಜೊತೆಲಿರೋ ಶಾಸಕರಿಗೆ ಕೇಳ್ತೀನಿ, ಈ ಜನರಲ್ಲಿ ಇಷ್ಟು ಜನರಿಗೆ ತೊಂದರೆ ಆಗ್ತದೆ, ಇವ್ರಿಗೆ ಹಕ್ಕು ಬರಬೇಕು ಅಂತೇಳಿ. ಹಂಗಾಗಿ ನೀವೆಲ್ಲರೂ ಕೂಡ ನಾನು ನಿಮ್ಮೆಲ್ಲರ ನಂಬರ್ನ PDO ಇಂದ ತಗೊಳ್ತೀನಿ. ಪಂಚಾಯತಿಯಲ್ಲಿ ಅವರೆಲ್ಲರೂ ನಂಬರ್ ತಗೊಳ್ತೀವಮ್ಮ. ನೀವೆಲ್ಲರೂ ಏನು ಮಾಡ್ಬೇಕಂದ್ರೆ, ಈಗ ಮೊನ್ನೆ 23ನೇ ತಾರೀಕು ಸಭೆಯಲ್ಲಿ ಭಾಗವಹಿಸಿ, ಆ ನಂತರದಲ್ಲಿ ದೊಡ್ಡದೊಂದು ಕಾರ್ಯಕ್ರಮ ಮಾಡಿ ಜಿಲ್ಲಾ ಮಂತ್ರಿಗೆ ತರಿಸ್ತಾ ಇದ್ದೀವಿ. ಉದ್ಯೋಗ ಖಾತ್ರಿ ಜಾಸ್ತಿ ಆಗಬೇಕು, ಅವ್ರಿಗೆ ರಕ್ಷಣೆ ಕೊಡಬೇಕು. ಗ್ರಾಮ ಮಟ್ಟದಲ್ಲೇ ಗುಡಿ ಕೈಗಾರಿಕೆಗಳನ್ನ ಏನಂತಾರದು ಗಾರ್ಮೆಂಟ್ಸ್ಗಳನ್ನ ಗ್ರಾಮ ಮಟ್ಟದಲ್ಲಿ ಮಾಡಿದ್ರೆ ನಾವ್ಯಾರು ಬೆಂಗಳೂರಿಗೆ ಹೋಗಲ್ಲ.